ಸರ್ ನಮ್ಮ ಹೆಮ್ಮೆ ನೀವೇ, ಜನಮನ ಗೆದ್ದ ನಾಯಕ ನೀವೇ. 58ರ ಸಂಭ್ರಮ ಇಂದು, ಸಾವಿರ ಹಾರೈಕೆಗಳು ನಿಮಗೆ ಇಂದು. ಹುಟ್ಟು ಹಬ್ಬದ ಶುಭಾಶಯಗಳು ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವರಿಗೆ. ವಿಜಯಪುರ ವಾಯ್ಸ್ ಡಿಜಿಟಲ್ ವಿವಿಡ್ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ಸುದ್ದಿ ವರದಿಗಾರ ಸಂತೋಷ್ ಕಟ್ಟಿಮನಿ. ಇಂದಿನ ಪ್ರಮುಖ ಸುದ್ದಿ. ವಿಜಯಪುರ ಜುಲೈ 27. ವಿಜಯಪುರ ನಗರದ ಮಾಜಿ ಸಚಿವರಾದ ಕರ್ನಾಟಕ ಸರ್ಕಾರ ಅಪ್ಪ ಸಾಹೇಬ್ ಅಪ್ಪು ಪಟ್ಟಣಶೆಟ್ಟಿ ಅವರ 58ನೇ ಹುಟ್ಟುಹಬ್ಬದ ಅಂಗವಾಗಿ ಎಪಿ ಗ್ರೂಪ್ ವತಿಯಿಂದ ವಿಜಯಪುರ ನಗರದ ಕನ್ನಡ ಶಾಲೆ ನಂ 10 ಜೋರಾಪುರಪೇಟೆಯಲ್ಲಿ ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಮುದ್ದು ಮಕ್ಕಳಿಗೆ ಉಚಿತ ಸ್ಕೂಲ್ ಬ್ಯಾಗ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಉಪ ಮಹಾಪೌರರಾದ ಗೋಪಾಲ್ ಘಟಕಾಂಬಳೆ ಅವರು ಮಕ್ಕಳಿಗೆ ಬ್ಯಾಗ್ ವಿತರಿಸಿ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಇಂತಹ ಸಮಾಜಮುಖಿ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಗುರುಗಳು, ಶಿಕ್ಷಕರು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ನಂತರ ಗಿಡ ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಸಂದೇಶ ಸಾರಲಾಯಿತು. ಬಳಿಕ ಕೇಕ್ ಕತ್ತರಿಸುವ ಮೂಲಕ ಅಪ್ಪ ಸಾಹೇಬ್ ಪಟ್ಟಣಶೆಟ್ಟಿ ಅವರ 58ನೇ ಜನ್ಮದಿನವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಎಪಿ ಗ್ರೂಪ್ ಅಧ್ಯಕ್ಷರಾದ ಈರಣ್ಣ ಪಟ್ಟಣಶೆಟ್ಟಿ, ಬೋವಿ ಸಮಾಜದ ಅಧ್ಯಕ್ಷರಾದ ಮಹೇಶ್ ಒಡೆಯರ್, ಮಾಜಿ ಉಪ ಮಹಾಪೌರ ಗೋಪಾಲ್ ಘಟಕಾಂಬಳೆ, ಎಪಿ ಗ್ರೂಪ್ನ ಪದಾಧಿಕಾರಿಗಳು, ಸದಸ್ಯರು, ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಅಪ್ಪ ಸಾಹೇಬ್ ಪಟ್ಟಣಶೆಟ್ಟಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸಿದರು. ಸಮಾಜ ಸೇವೆಯೊಂದಿಗೆ ಜನ್ಮದಿನವನ್ನು ಆಚರಿಸಿರುವ ಎಪಿ ಗ್ರೂಪ್ನ ಈ ಕಾರ್ಯಕ್ರಮ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ಇದು ವಿಜಯಪುರ ವಾಯ್ಸ್ ಡಿಜಿಟಲ್ ವಿವಿಡ್ ನ್ಯೂಸ್ಗಾಗಿ ನಾನು ನಿಮ್ಮ ಸುದ್ದಿ ವರದಿಗಾರ ಸಂತೋಷ್ ಕಟ್ಟಿಮನಿ. ಇಂತಹ ಇನ್ನಷ್ಟು ತಾಜಾ ಹಾಗೂ ನಿಖರ ಸುದ್ದಿಗಳಿಗಾಗಿ ನಮ್ಮ ವಿಜಯಪುರ ವಾಯ್ಸ್ ಡಿಜಿಟಲ್ ವಿವಿಡ್ ನ್ಯೂಸ್ ಚಾನೆಲ್ ಅನ್ನು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅಪ್ಪು ಸರ್ ನಮ್ಮ ಹೆಮ್ಮೆ ನೀವೇ, ಜನಮನ ಗೆದ್ದ ನಾಯಕ ನೀವೇ. 58ರ ಸಂಭ್ರಮ ಇಂದು, ಸಾವಿರ ಹಾರೈಕೆಗಳು ನಿಮಗೆ ಇಂದು. ಹುಟ್ಟು ಹಬ್ಬದ ಶುಭಾಶಯಗಳು ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವರಿಗೆ. ಅಪ್ಪು ಸರ್ ನಮ್ಮ ಹೆಮ್ಮೆ ನೀವೇ, ಜನಮನ ಗೆದ್ದ ನಾಯಕ ನೀವೇ. 58ರ ಸಂಭ್ರಮ ಇಂದು, ಸಾವಿರ ಹಾರೈಕೆಗಳು ನಿಮಗೆ ಇಂದು. ಹುಟ್ಟು ಹಬ್ಬದ ಶುಭಾಶಯಗಳು ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವರಿಗೆ. ಅಪ್ಪು ಸರ್ ನಮ್ಮ ಹೆಮ್ಮೆ ನೀವೇ, ಜನಮನ ಗೆದ್ದ ನಾಯಕ ನೀವೇ. 58ರ ಸಂಭ್ರಮ ಇಂದು, ಸಾವಿರ ಹಾರೈಕೆಗಳು ನಿಮಗೆ ಇಂದು. ಹುಟ್ಟು ಹಬ್ಬದ ಶುಭಾಶಯಗಳು ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವರಿಗೆ. ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಸಾಹೇಬರ ಅಭಿಮಾನಿಗಳಿಗೂ ಹಾಗೂ ಎಲ್ಲ ವಿದ್ಯಾರ್ಥಿ. ಅಪ್ಪು ಸರ್ ನಮ್ಮ ಹೆಮ್ಮೆ ನೀವೇ, ಜನಮನ ಗೆದ್ದ ನಾಯಕ ನೀವೇ. 58ರ ಸಂಭ್ರಮ ಇಂದು, ಸಾವಿರ ಹಾರೈಕೆಗಳು ನಿಮಗೆ ಇಂದು. ಹುಟ್ಟು ಹಬ್ಬದ ಶುಭಾಶಯಗಳು ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಅವರಿಗೆ.
ಅವರಿಗೆ ಯಾವಾಗೂ ಮಾತಾಡುವಾಗ ಮಾಜಿ ಅನ್ನಲಿಕ್ಕೆ ಯಾರಿಗೂ ಕೂಡ ಮನಸ್ಸು ಬರಲ್ಲ. ಅವ್ರು ಯಾವಾಗೂ ಕೂಡ ಹಾಲಿನೇ ಮಾಜಿ ಶಾಸಕರು, ಮಾಜಿ ಸಚಿವರು ಅಂತ ಕರೆಯೋಕ್ಕಿಂತ ಜನಪ್ರಿಯ ನಮ್ಮೆಲ್ಲರ ಹಿರಿಯಣ್ಣ, ನಮ್ಮಂಥ ಯುವಕರಿಗೆ ಮಾರ್ಗದರ್ಶಕರಾಗಿ ಇವತ್ತು 58ನೆಯ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಅಪ್ಪಸಾಹೇಬ್ ಪಟ್ಟಣ ಶೆಟ್ಟಿ ಅವರ ಹುಟ್ಟುಹಬ್ಬದ ನಿಮಿತ್ತ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿದಂಥ ಅತ್ಯಂತ ಪ್ರೀತಿಯ ಸಹೋದರ, ಸಿದ್ದೇಶ್ವರ ಬ್ಯಾಂಕಿನ ನಿರ್ದೇಶಕರು, ಅಪ್ಪಸಾಹೇಬ್ ಪಟ್ಟಣ ಶೆಟ್ಟಿ ಅಭಿಮಾನಿ ಬಳಗದ ಅಧ್ಯಕ್ಷರೂ ಆದಂಥ ಈರಣ್ಣ ಪಟ್ಟಣ ಶೆಟ್ಟಿ ಅವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ನನ್ನ ಮಾರ್ಗದರ್ಶಕರು, ಆ ಸಹೋದರರಾದಂಥ ಮಹಾನಗರ ಪಾಲಿಕೆಯ ಹಿಂದಿನ ಉಪಮಹಾಪೌರರಾದಂಥ ಗೋಪಾಲಣ್ಣ ಘಟ್ಕಾಂಬಳಿ ಅವರೇ, ಬಿಜೆಪಿಯ ಮುಖಂಡರು, ಆತ್ಮೀಯರಾದಂಥ ಮಹೇಶಣ್ಣ ಒಡೆಯರ್ ಅವರೇ, ಶಿಕ್ಷಣ ಇಲಾಖೆಯಲ್ಲಿ ತನ್ನದೇ ಆದಂಥ ಹೆಸರನ್ನು ಉಳಿಸಿ 10 ಕಾರ್ಯಕ್ರಮಗಳಿಗೆ ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡ್ತಾ ಶಾಲೆಯ ಅಭಿವೃದ್ಧಿಗೆ ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸುವಂಥ BRP ಆದಂಥ ಸವಿತಾ ದನಗೊಂಡ ಮೇಡಮ್ ಅವರೇ, ಇನ್ನೋರ್ವ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಮಲ್ಲವಣ್ಣ ದಳವಾಯಿ ಅವರೇ, ಆತ್ಮೀಯರು, ಹಿರಿಯರು, ಮಾರ್ಗದರ್ಶಕರು, ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಗುರುಗಂಜಿ ಸರ್ ಅವರೇ, ಹಾಗೆ ಮೇಡಮ್ ಅವರೇ, ಮತ್ತು ಅಪ್ಪಸಾಹೇಬ್ ಪಟ್ಟಣ ಶೆಟ್ಟಿ ಅಭಿಮಾನಿ ಬಳಗದ ಬಾಬು ಜಗದಾಳಿ ಅವರನ್ನ ಆತ್ಮೀಯ ಸ್ನೇಹಿತರೆ, ಬಹಳ ಸಂತೋಷದ ಗಳಿಗೆ ಅಂತ ನಾನು ಭಾವಿಸ್ತೀನಿ. ನಾನು ಅಪ್ಪಸಾಹೇಬ್ ಪಟ್ಟಣ ಶೆಟ್ಟಿ ಅವರ ಮನೆ ಎದುರಿಗೆ ಒಂದು 10 ವರ್ಷ ಅಲ್ಲಿದ್ದೆ. ನನ್ನ ಮಕ್ಕಳನ್ನು ಕೂಡ ಅವರ ಮಾರ್ಗದರ್ಶನದಲ್ಲಿ ಬೆಳೆದು ಇವತ್ತು ನಿರಂತರವಾಗಿ ನಮ್ಮ ಕುಟುಂಬದ ಮೇಲೆ ಸದಾ ಬರೀ ಕೇವಲ ನನ್ನ ವೈಯಕ್ತಿಕ ಅಲ್ಲ, ಸಾಮಾಜಿಕವಾಗಿ ಅತ್ಯಂತ ಮಾರ್ಗದರ್ಶನ ಮಾಡ್ತಾ ಇವತ್ತು ನಾನು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಲಿಕ್ಕೆ ನನಗೆ ಬೆಂಬಲವಾಗಿ ಸಮಾಜದ, ನಾನು ಜಿಲ್ಲಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರೂ ಸಹಿತ ಜೊತೆಗೆ ಸಾಮಾಜಿಕ ಕಾರ್ಯಗಳಿಗೆ ನಿರಂತರವಾಗಿ ಬೆಂಬಲವನ್ನು ಅಪ್ಪಸಾಹೇಬ್ ಪಟ್ಟಣ ಶೆಟ್ಟಿಯವರು ಮತ್ತು ಅವರ ಸಹೋದರರಾದಂಥ ಈರಣ್ಣ ಪಟ್ಟಣ ಶೆಟ್ಟಿಯವರು ನಿರಂತರವಾಗಿ ನೀಡುತ್ತಾ ಇವತ್ತು 58 ವರ್ಷದ ಜನ್ಮದಿನವನ್ನು ಆಚರಿಸುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ನಾಯಕರು. ಪ್ರತಿನಿತ್ಯ ಏನಾದರೂ ಒಂದು ನೊಂದವರು, ಶೋಷಿತರು ಯಾರೇ ಹೋದ್ರೂ ಸಹಿತ ನನಗೆ ಅಧಿಕಾರ ಇಲ್ಲ, ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಯಾವತ್ತೂ ಕೂಡ ಅಪ್ಪಸಾಹೇಬ್ ಪಟ್ಟಣ ಶೆಟ್ಟಿಯವರ ಮಾತುಗಳನ್ನು ನಾವು ಕೇಳಿಲ್ಲ. ಜಿಲ್ಲೆಯ, ನಗರದ ಮತ್ತು ರಾಜ್ಯದ ಜನ ಅತ್ಯಂತ ಅವರನ್ನು ಪ್ರೀತಿಪೂರ್ವಕವಾಗಿ, ಗೌರವಿತವಾಗಿ ಕಾಣಲಿಕ್ಕೆ ಕಾರಣೀಕರ್ತರಾದಂಥ ಇವತ್ತು ಅವರು ನಿರಂತರವಾಗಿ ಸಾಮಾಜಿಕ ಕಾರ್ಯವನ್ನು ಮಾಡುವಂಥ ಸಂದರ್ಭವನ್ನು ನಾವು ನೆನಪಿಸ್ಕೊಳ್ಬೇಕಾಗುತ್ತೆ. ಇವತ್ತು ಎಷ್ಟೋ ಬಾರಿ ರಾಜಕೀಯದೊಳಗೆ ಹಲವಾರು ಜನ ರಾಜಕೀಯ ಸ್ಥಾನದಲ್ಲಿದ್ದಾಗ ಕೆಲಸ ಮಾಡ್ತಾರೆ, ರಾಜಕೀಯ ಸ್ಥಾನದಿಂದ ಕೆಳಗಿಳಿದಾಗ ಯಾವುದೇ ಕೂಡ ಸೌಲಭ್ಯವನ್ನು ಒದಗಿಸಿಕೊಡುವುದಿಲ್ಲ ಅನ್ನುವಂಥ ವಿಚಾರದೊಳಗಿದ್ದಾಗ ಇವತ್ತು ಸದಾ ಯುವಕರಿಗೆ ಮತ್ತು ನೊಂದವರಿಗೆ ನಿರಂತರವಾಗಿ ಸಹಾಯವನ್ನು ಮಾಡ್ತಾ ಅವರ ಬದುಕನ್ನೇ ಇವತ್ತು ಯಾವಾಗೂ ಭಾಳಷ್ಟು ಜನ ಅಧಿಕಾರ ಇದ್ದಾಗ ಒಂಥರ ಇರ್ತಾರೆ, ಅಧಿಕಾರ ಇದ್ದಾಗ ಒಂಥರ ಇರ್ತಾರೆ. ಹಾಗಿಲ್ಲ, ಅವರು ಸಚಿವರಿದ್ದಾಗೂ ಹಾಗೆ ಇದ್ದರು, ಶಾಸಕರಾಗಿದ್ದಾಗೂ ಹಾಗೆ ಇದ್ದರು, ಈಗೂ ಹಾಗೆ ಇದ್ದರು. ಅವರ ಹೊಟ್ಟರೆ ಜನಸಾಗರ ಯಾಕಿರ್ತಕ್ಕಂತಂದ್ರೆ ಅವರ ಗುಣಗಳು, ಅವರ ಭಾವನೆಗಳು, ಅವ್ರಿಗಿರುವಂಥ ಒಂದು ಶಕ್ತಿ, ಅವರ ಆರೋಗ್ಯದಲ್ಲಿ ಕೆಲವು ಏರುಪೇರುಗಳಾದ್ರೂ ಕೂಡ ಲೆಕ್ಕಿಸದೆ ಅವರು ಮನೆಯಲ್ಲಿ ಕುಳಿತು ಎಲ್ಲೋ ಒಂದು ಕಡೆ ಜಾರಿಕೊಳ್ಳುವಂಥ ವ್ಯಕ್ತಿ ಅಲ್ಲ. ಇವತ್ತು ಪ್ರತಿ ವರ್ಷ ಗಜಾನನ ಉತ್ಸವ ಬಂದರೆ ಅಧಿಕಾರದಲ್ಲಿರುವಂಥ ಜನ ಊರು ಬಿಡ್ತಾರೆ, ಪಟ್ಟಿ ಕೊಡಬೇಕಾಗೈತೆ ಅಂತೇಳಿ. ಆದರೆ ಅಪ್ಪಸಾಹೇಬ್ ಪಟ್ಟಣ ಶೆಟ್ಟಿ ಅವರು ಹಾಗಲ್ಲ. ಜಿಲ್ಲೆಯಲ್ಲಿ ಎಷ್ಟು ಗಣಪತಿ ಕೊಂಡಿರ್ತವೆ ಆ ಗಣಪತಿಗೆಲ್ಲ ಆರ್ಥಿಕವಾಗಿ ಸಹಾಯವನ್ನು ಮಾಡ್ತಾ ಇವತ್ತು ಹಿಂದೂ ಧರ್ಮದ ರಕ್ಷಕರಾಗಿ ಹಲವಾರು ಕಾರ್ಯಗಳನ್ನು ಮಾಡ್ತಾ ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ತಾರೆ. ವೈಯಕ್ತಿಕವಾಗಿ ನಾನು ಅವರನ್ನು ಹೆಮ್ಮೆ ಪಡುವ ವಿಷಯ ಏನಂದರೆ, ಇವತ್ತು ನಾನು HIV ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ 18,000 ಜನ ಈ ಜಿಲ್ಲೆಯ HIV ಸೋಂಕಿತರು ನನ್ನ ಕಡೆ ಚಿಕಿತ್ಸೆ ಪಡಿತಾರೆ ಜಿಲ್ಲಾ ಆಸ್ಪತ್ರೆಯಲ್ಲಿ. 98ರಿಂದ ನಾನು ಅಲ್ಲಿ ಕೆಲಸ ಮಾಡ್ತೀನಿ. ಒಂದು ಬಾರಿ ಅವರಿಗೆ ಮನವಿ ಮಾಡಿದೆ,
ಸಾಹೇಬ್ರೆ ಈಗ